ಇಲ್ಲಿಂದ ಆರಂಭಗೊಳ್ಳುವ ಈ ನೆಲಮಾಳಿಗೆ ಸುರಂಗ ಮಾರ್ಗ ಇಲ್ಲಿಂದ ಮುಂದುವರೆದು ಹರಣೇಶ್ವರ ಆಂಜನೇಯನ ಗುಡಿಯವರೆಗೆ ಹೋಗುತ್ತೆ. ಈಶ್ವರನ ದೇವಾಲಯದಲ್ಲಿ ಶಿವ ಪರಿವಾರದ ದೇವತೆಗಳನ್ನ ನೋಡ್ತಿರ್ತೀವಿ ನೀವು. ಅದರ ಸರಸ್ವತಿ ಇರೋದು ಬಹಳ ಅಪರೂಪದ್ದು. ತಮಿಳುನಾಡಿನ ಕಂಚಿಗೆ ಏನಿದೆ ಅಲ್ಲಿ ಕಾಮಾಕ್ಷಿ ಇದೆ, ಅದು ಬಿಟ್ಟರೆ ಇಲ್ಲೇ ಕಾಮಾಕ್ಷಿ ಇರುವುದು. ನಾವೀಗ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ವಿ ಗುರುದತ್ತ ಸರ್ ಇದ್ದಾರೆ. ಇವರು ನನಗೆ ಇಮೇಲ್ ಮಾಡಿ ನನ್ನನ್ನು ಕರೆಸ್ಕೊಂಡಿದ್ದು. ಗುರುದತ್ತ ಸರ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚೀಫ್ ಅಸೋಸಿಯೇಟ್ ಆಗಿ ನಿವೃತ್ತಿ ಹೊಂದವರು. ಇವರು ಹವ್ಯಾಸವಾಗಿ ಹಲವಾರು ಪ್ರವಾಸಿ ಸ್ಥಾನಗಳ ಬಗ್ಗೆ ಮತ್ತು ಬ್ಯಾಂಕಿಂಗ್ ಬಗ್ಗೆ ಆ ರೀತಿ ವಿವಿಧ ವಿಷಯಗಳ ಬಗ್ಗೆ ಲೇಖನಗಳು ಬರೀತಾರೆ. ವಿಶೇಷವಾಗಿ ಪ್ರಜಾವಾಣಿ ಮತ್ತು ಕನ್ನಡಪ್ರಭ ಬಗ್ಗೆ ಬರೆಯೋದು, ಅದ್ರ ಜೊತೆಗೆ ಆಂದೋಲನ, ಸ್ಟಾರ್ ಆಫ್ ಮೈಸೂರು ಇಂಥ ದಿನಪತ್ರಿಕೆಗಳು ಕೂಡ ಇವರು ಲೇಖನಗಳು ಬರೀತಾರೆ. ಈ ದೇವಸ್ಥಾನದ ಬಗ್ಗೆ ಇವರೊಂದು ಲೇಖನ ಬರೆದಿದ್ರು. ಈಗ ಈ ದೇವಸ್ಥಾನದ ವಿಶೇಷತೆಯನ್ನು ಶ್ರೀ ಗುರುದತ್ತ ಅವ್ರ ಜೊತೆ ಬನ್ನಿ ನೋಡೋಣ. ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ನಾವು ಒಂದು ಇತಿಹಾಸ ಪ್ರಸಿದ್ಧವಾಗಿದ್ದಂತಹ ಚಾಮರಾಜನಗರ ಜಿಲ್ಲೆಯ ಹಲವಾರು ಶಿವನ ದೇವಸ್ಥಾನಗಳಲ್ಲಿ ಪ್ರಖ್ಯಾತವಾಗಿದ್ದಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ದಿವ್ಯಲಿಂಗೇಶ್ವರ ಸ್ವಾಮಿ ದೇವಾಲಯ 1511ನೇ ಇಸವಿಯಲ್ಲಿ ಮಹಾರಾಜ ಶ್ರೀ ಕೃಷ್ಣದೇವರಾಯ ಅವರು ವಿಜಯಯಾತ್ರೆ ಸಂಕೇತವಾಗಿ ಇದನ್ನು ಕಟ್ಟಿಸಿದರು ಅಂತ ಪ್ರತೀತಿ. ಅದಕ್ಕೆ ಇಲ್ಲಿ ನಮ್ಮದು ಒಂದು ಶಿಲಾ ಶಾಸನ ಕೂಡ ಇದೆ. ಮೂಲತಃ ಇದು ಶಿವನದು ಉದ್ಭವ ಮೂರ್ತಿ. ಈ ಗ್ರಾಮಕ್ಕೆ ಹರದನಹಳ್ಳಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ವಿಸ್ಮಯಕರವಾದ ಸಂಗತಿ. ಇಲ್ಲಿ ಹಸು ಅಂದರೆ ದನ ಬಂದು ಹರನಿಗೆ ಅಂದರೆ ಶಿವನಿಗೆ ಬಂದು ಹಾಲು ಕೊಡ್ತಾ ಇತ್ತಂತೆ. ಆ ಸಲುವಾಗಿ ದನ ಶಿವನಿಗೆ ಹಾಲು ಕೊಡ್ತಿದ್ದರಿಂದ, ಹರನಿಗೆ ಹಾಲು ಕೊಡ್ತಿದ್ದರಿಂದ ಇದು ಹರದನಹಳ್ಳಿ ಎಂಬ ನಾಮಕರಣದಿಂದ ಕರೆಯಲ್ಪಡ್ತಾ ಇತ್ತು. ಹಾಗೂ ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ ಸ್ಥಳ ಯಡಿಯೂರು ಸಿದ್ಧಲಿಂಗೇಶ್ವರ ಅವರ ಜನ್ಮಸ್ಥಳವೂ ಕೂಡ ಹೌದು ಅಂತ ಇಲ್ಲಿ ಪ್ರತೀತಿ. ಬಹಳ ಹಿಂದೆ ಈಗೊಂದು 16-17 ವರ್ಷದ ಕೆಳಗೆ ದೊಡ್ಡ ಗೋಪುರ ಇತ್ತು ಇಲ್ಲಿ ಮುಂದೆ. ಆ ಗೋಪುರದ ಮೇಲೆ ಕಳಶ ಇದ್ದಂಥ ಒಂದು 5 ಅಂತಸ್ತಿನ ಕಳಶ ಸಿಡಿಲು ಬಡಿದು ಬಿದ್ದೋಯ್ತು. ಅದಕ್ಕೆ ಮುನ್ನ ಸುಮಾರು ದೂರದಿಂದನೇ ಈ ದೇವಸ್ಥಾನದ್ದು ಕಳಶ ಎದ್ದು ಕಾಣ್ತಾ ಇತ್ತು. ಇವತ್ತು ನೀವೇನು ಚಾಮರಾಜನಗರದಲ್ಲಿ ಚಾಮರಾಜೇಶ್ವರನ ದೇವಸ್ಥಾನದಲ್ಲಿ ನೋಡ್ತಿರೋ ಕಳಶ ಅದಕ್ಕಿಂತ ಬಹಳ ಬೃಹತ್ತಾಗಿತ್ತು. ಇಲ್ಲಿ ಒಳಗೆ ಬಂದರೆ ಎಷ್ಟು ಕಷ್ಟಪಟ್ಟು ಕೆತ್ತಿರೋಂಥ ಕೆತ್ತನೆ ಕೆಲಸ ಮತ್ತು ಆ ಕಾಲದಲ್ಲಿ ಅವರು ಪಟ್ಟ ಪರಿಶ್ರಮ ಇದನ್ನೆಲ್ಲ ಒಳಗೆ ಬಂದ ತಕ್ಷಣ ನೀವು ನೋಡ್ಬೋದು. ಅವರದ್ದು ಎಷ್ಟು ಆಸ್ಥೆ ಇತ್ತು ಅನ್ನೋದಕ್ಕೆ ಕೆಲಸದಲ್ಲಿ ನೀವು ನೋಡ್ತೀರಾ. ದೊಡ್ಡ ದೊಡ್ಡ ಕಲ್ಲುಗಳು 4 ಅಡಿ 8 ಅಡಿ ಎಲ್ಲ ತೊಗೊಂಡು ಬಂದು ಎಲ್ಲದನ್ನೂ ಸುತ್ತ ಹಾಕಿದ್ದಾರೆ. ಯಾವುದಕ್ಕೆ? ರಕ್ಷಣೆಗೋಸ್ಕರ. ಮೊದಲು ರಕ್ಷಣೆ, ಆಮೇಲೆ ದೇವಸ್ಥಾನಕ್ಕೆ ಬಂದರೆ ನೀವು 16 ಮೂಲೆ ಕಂಬಗಳು, 8 ಮೂಲೆ ಕಂಬಗಳು ಎಷ್ಟು ಕಷ್ಟಪಟ್ಟು ನಿಲ್ಲಿಸಿದ್ದಾರೆ ಅಂತಂದರೆ ಅದು ಬಣ್ಣಿಸೋಕ್ಕೆ ಅಸಾಧ್ಯ. ನೀವು ಸುತ್ತ ಪ್ರಾಂಗಣದಲ್ಲಿ ಶಿಲ್ಪಿಗಳ ಕಲಾಕೌಶಲ್ಯವನ್ನೇ ನೀವು ಚೆನ್ನಾಗಿ ಅನುಭವಿಸ್ಬೋದು. ಈ ಸ್ಥಳದಲ್ಲಿ ಇತಿಹಾಸ ಪೂರ್ವದಲ್ಲಿ ಏನೇನು ನಡೀತು ಅನ್ನೋದನ್ನು ನಮ್ಮ ಜೊತೆ ಲೇಖಕರಾದಂಥ ಎಸ್ ಲಕ್ಷ್ಮೀ ನರಸಿಂಹ ಅವರಿದ್ದಾರೆ. ಇವ್ರ ಜೊತೆ ಬನ್ನಿ ನೋಡೋಣ. ಎಲ್ಲರೂ ಶಿವನನ್ನು ಹುಡುಕೊಂಡು ಅಮರನಾಥ ಯಾತ್ರೆಗೆ ಹೋಗ್ತಾರೆ, ಮಾನಸ ಸರೋವರಕ್ಕೆ ಹೋಗ್ತಾರೆ, ಕೈಲಾಸ ಪರ್ವತ ನೋಡ್ಕೊಂಡ್ಬರ್ತಾರೆ, ಜ್ಯೋತಿರ್ಲಿಂಗಗಳನ್ನ ಹುಡುಕೊಂಡು ಕಿಲೋಮೀಟ್ರ್ ಗಟ್ಟಲೆ ಪ್ರಯಾಣ ಮಾಡ್ತಾರೆ. ಆದರೆ ಒಂದು ಐತಿಹ್ಯ ಅಂದರೆ ಈಶ್ವರನೇ ಹುಡುಕಿಗೊಂದು ನೆಲೆಸಿದ ಜಾಗ ಈ ಹರದನಹಳ್ಳಿ. ಭಗವಂತ ಇಲ್ಲಿ ಬಹಳ ಇಷ್ಟಪಟ್ಟು ನೆಲೆಸಿಯಾನ. ಇಲ್ಲಿ ಉದ್ಭವಲಿಂಗವಾಗಿ 1000 ವರ್ಷಗಳ ಹಿಂದೆ ಪ್ರೀತಿಪಟ್ಟು ಬಂದು ನೆಲೆಸಿರೋ ಜಾಗ ಇದು ಹರದನಹಳ್ಳಿ. ಹರನಿಗೆ ದನ ಹಾಲು ನೀಡಿದ ಹಳ್ಳಿ ಹರದನಹಳ್ಳಿ ಅಂತಾದರೆ, ಶಿವಪುರಾಣಗಳಲ್ಲಿ ಇದಕ್ಕೆ ವಾಣಿಜ್ಯಪುರಿ ಅನ್ನೋ ಹೆಸರಿದೆ. ವಾಣಿಜ್ಯನಕ್ಕೆ ಕನ್ನಡದಲ್ಲಿ ಹರದ ಅಂತಲೂ ಬರುತ್ತದೆ. ಅಂದರೆ ಹಿಂದೆ ಇದು ಚಾಮರಾಜನಗರ ಅರಿಕುಟಾರವಾಗಿದ್ದಾಗ ಅರಿಕುಟಾರಕ್ಕೆ ರಾಜಧಾನಿ ಈ ವಾಣಿಜ್ಯಪುರಿ ಆಗಿತ್ತು. ಇದು ವ್ಯಾಪಾರದ ಕೇಂದ್ರವಾಗಿತ್ತು, ಒಂದು ರೀತಿ ಕಮರ್ಷಿಯಲ್ ಕ್ಯಾಪಿಟಲ್ ಆಗಿತ್ತು ಹರದನಹಳ್ಳಿ. ಈಶ್ವರರ ಪಾರ್ವತಿ ಅವತ್ತು 15ನೇ ಶತಮಾನದ ಅಥವಾ 14ನೇ ಶತಮಾನದ ಅಂತ್ಯದಲ್ಲಿ ಆ ಸಿದ್ಧಲಿಂಗೇಶ್ವರನ ಇಲ್ಲಿಗೆ ಭೂಲೋಕಕ್ಕೆ ಧರ್ಮಸ್ಥಾಪನೆಗಾಗಿ ಕಳಿಸ್ತಾರೆ. ಆ ಧರ್ಮಸ್ಥಾಪನೆಗಾಗಿ ಆಯ್ಕೆಗೊಂಡ ಕ್ಷೇತ್ರವೇ ಹರದನಹಳ್ಳಿ. ಯಡಿಯೂರು ಸಿದ್ಧಲಿಂಗೇಶ್ವರರು ನಿರಂಜನಮಯಿಯಾಗಿ ಕೈಲಾಸದಿಂದ ಇಲ್ಲಿಗೆ ನೇರವಾಗಿ ಶಿಶುರೂಪದಲ್ಲಿ ಬಂದು ಅವತಾರ ಮಾಡ್ತಾರೆ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಿದ್ಧಲಿಂಗೇಶ್ವರ ಗದ್ದಿಗೆ ಇದೆ. ಅಲ್ಲಿ ಶೂನ್ಯ ಸಿಂಹಾಸನ ಅಂತ ಒಂದು ಮಠ ಇತ್ತು, ಒಂದು ಶೈವ ಮಠ, ಶೈವ ಕೇಂದ್ರವಾಗಿತ್ತು. ಅಲ್ಲಿಯ ಗೋಸಲ ಸಿದ್ದೇಶ್ವರರು ಇವತ್ತಿನ ಏನು ಸಿದ್ಧಗಂಗಾ ಒಂದು ಮಠ ಇದೆ, ತುಮಕೂರಿನ ಸಿದ್ಧಗಂಗಾ ಮಠ, ಆ ಸಿದ್ಧಗಂಗಾ ಮಠದ ಮೂಲ ಪುರುಷರು ಗೋಸಲ ಸಿದ್ದೇಶ್ವರರು. ಇಲ್ಲಿಂದ ಹೋದ ಶೂನ್ಯ ಸಿಂಹಾಸನ ಅಧಿಪತಿಗಳಾದ ಗೋಸಲ ಸಿದ್ದೇಶ್ವರರು ಸಿದ್ಧಗಂಗೆಯಲ್ಲಿ ಒಂದು ಶೈವ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಬರಗಾಲ ಪ್ರದೇಶ ಅದು.
ಅಲ್ಲಿ ಕಾಲಿನಿಂದ ಗಂಗೆಯನ್ನು ಚಿಮ್ಮಿಸ್ತಾರೆ. ಆ ಸಿದ್ಧನ ಕಾಲಿನಿಂದ ಬಂದ ಗಂಗೆಗೆ ಅದು ಸಿದ್ಧಗಂಗಾ ಆಗಿ ಪರಿವರ್ತನೆ ಆಗುತ್ತದೆ. ಇವತ್ತು ಸಿದ್ಧಗಂಗಾ ಒಂದು ಧಾರ್ಮಿಕ ಹಾಗೂ ಶೈಕ್ಷಣಿಕ ತ್ರಿವಿಧ ದಾಸೋಹದ ಕೇಂದ್ರವಾಗಿದೆ. ಅದರ ಮೂಲ ಹರದನಹಳ್ಳಿ. ಸಿದ್ಧಲಿಂಗೇಶ್ವರ ಯಾಕೆ ಇಲ್ಲಿ ಅವತಾರ ಮಾಡಿದ್ರು ಅಂತಂದರೆ, ಸಾಕ್ಷಾತ್ ಈಶ್ವರ ಇಲ್ಲಿ ದಿವ್ಯಲಿಂಗೇಶ್ವರನಾಗಿ ನೆಲೆಸಿದ್ರಿಂದ ಉದ್ಭವ ಲಿಂಗವಾಗಿ ಅಭಿನವ ಕೈಲಾಸ ಅಂತ ಕರೆದು ತಪ್ಪೇನಿಲ್ಲ. ಆ ಕೈಲಾಸದಿಂದ ನೇರವಾಗಿ ಇಲ್ಲಿ ಶಿಶುರೂಪದಲ್ಲಿ ಬರಬೇಕಾದ್ರೆ ಅದು ದಿವ್ಯಲಿಂಗೇಶ್ವರ ಒಂದು ಶಕ್ತಿಯ ಕಾರಣ. ಈ ದಿವ್ಯಲಿಂಗೇಶ್ವರ ಚತುರ್ಯುಗ ಮೂರ್ತಿ. ಇದಕ್ಕೆ ಈ ದೇವಸ್ಥಾನಕ್ಕೆ ಇತಿಹಾಸವಿದೆ, ಆದರೆ ಲಿಂಗಕ್ಕೆ ಇತಿಹಾಸವಿಲ್ಲ. ಅದಕ್ಕೊಂದು ಮಹಾ ದೊಡ್ಡ ಪುರಾಣವೇ ಇದೆ. ದಿವ್ಯಲಿಂಗೇಶ್ವರ ಒಂದು ಚತುರ್ಯುಗ ಮೂರ್ತಿ ಅಂದರೆ ಒಂದು ಯುಗಕ್ಕೆ ಕನಿಷ್ಠ ಒಂದು 5,000 ವರ್ಷಗಳ ಇತಿಹಾಸ ತೊಗೊಂಡ್ರೆ ಇದಕ್ಕೆ ಒಂದು 20,000 ವರ್ಷಗಳ ಇತಿಹಾಸದ ಶಿವಲಿಂಗ ಇದು. ಆವತ್ತಿನಿಂದ ಇದೊಂದು ಸುತ್ತ ಒಂದು ಕಾಡಾಗಿತ್ತು ಈ ಪ್ರದೇಶ. ಹಿಂದೆ 20,000 ವರ್ಷಗಳಿಂದ ಕಾಡಾಗಿದ್ದ ಪ್ರದೇಶ ಇಲ್ಲಿ ಈಶ್ವರ ಉದ್ಭವ ಲಿಂಗ ಆಗಿ ನೆಲೆಸಿದಾಗ ಆಗ ಹಸು ಬಂದು ಇಲ್ಲಿ ಹಾಲು ಕೊಡ್ತಿತ್ತು. ಈ ಒಂದು ಯುಗದಲ್ಲಿ ಇದಕ್ಕೆ ಅಮೃತೇಶ್ವರ ಅಂತ ಹೆಸರು, ಇನ್ನೊಂದು ಯುಗದಲ್ಲಿ ಅಳಿಲೇಶ್ವರ ಅಂತ. ಇದು ದಿವ್ಯಲಿಂಗೇಶ್ವರ ಯಾತಕ್ಕಾಯಿತು ಅಂತಂದರೆ, ದಿವ್ಯ ಅನ್ನೋದಕ್ಕೆ 2 ಅರ್ಥ ಬರುತ್ತೆ ಕನ್ನಡದಲ್ಲಿ. ದಿವ್ಯ ಅಂದರೆ ಒಂದು ಭವ್ಯವಾದ ಇತಿಹಾಸ ಹೇಳೋಕ್ಕೂ ದಿವ್ಯ ಅಂತ ಬರುತ್ತೆ. ದಿವ್ಯ ಅಂದರೆ ಪರೀಕ್ಷೆಗೂ ದಿವ್ಯ ಅನ್ನೊಂದು ಅರ್ಥ ಇದೆ ತತ್ಸಮ ತದ್ಭವ ಶಬ್ದದಲ್ಲಿ. ದಿವ್ಯ ಅಂದರೆ ನಾಗದಿವ್ಯ ಅಂತ ಬರುತ್ತೆ, ಅಗ್ನಿದಿವ್ಯ ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ ಈ ಸ್ಥಳ ಸೀಟ್ ಆಫ್ ಜಡ್ಜ್ಮೆಂಟ್ ಅಂದರೆ ನ್ಯಾಯಪೀಠ ಇದು. ಇಲ್ಲಿ ದಿವ್ಯಲಿಂಗೇಶ್ವರನೇ ಪ್ರಧಾನ ನ್ಯಾಯಾಧೀಶ. ಇಲ್ಲಿ ಈ ಊರಿನ ಮುಖ್ಯಸ್ಥರು ಇಲ್ಲಿ ಕುಳಿತು ನ್ಯಾಯ ಅನ್ಯಾಯಗಳ ವಿಮರ್ಶೆಯನ್ನು ಮಾಡುತ್ತಿದ್ದರು. ಇದೊಂದು ರೀತಿ ಹೊರಗಲ್ಲಿತು, ಚಿನ್ನವನ್ನು ಪರೀಕ್ಷೆ ಮಾಡುವಂಥ ಇಲ್ಲಿ ಒಂದು ನಿಕಷ, ಇದು ನಿಕಷವಾದ ಜಾಗ ಇಲ್ಲಿ. ಅಂದರೆ ಇಲ್ಲಿ ಪರೀಕ್ಷೆ ನಡೀತಾ ಇತ್ತು. ಆತ ತಪ್ಪು ಮಾಡಿದ್ದರೆ ಆತನಿಗೆ ಕಬ್ಬಿಣದ ಕಾದ ಸಲಾಕೆಯನ್ನು ಹಿಡಿಸ್ತಿದ್ರಂತೆ. ಅದು ತಪ್ಪು ಮಾಡಿದರೆ ಆತನ ಸುಡ್ತಿತ್ತು, ಇದ್ರಲ್ಲಿ ಸುಡ್ತಾ ಇರಲಿಲ್ವಂತೆ. ಅಂತಹ ದಿವ್ಯ ಅಂದರೆ ಆ ಪರೀಕ್ಷೆ ಮಾಡುತ್ತಿದ್ದ ಜಾಗ ಇದು. ಇಲ್ಲಿ ಅಷ್ಟದಿಕ್ಪಾಲಕರಿದ್ದಾರೆ. ನಟರಾಜನ ಕಾಲ ಕೆಳಗೆ ಅಷ್ಟದಿಕ್ಪಾಲಕರು ಇಲ್ಲಿ ಇರೋದ್ರಿಂದ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ದಿವ್ಯಲಿಂಗೇಶ್ವರನ ಸಮಕ್ಷಮದಲ್ಲಿ ಇಲ್ಲಿ ನ್ಯಾಯ ಅನ್ಯಾಯಗಳ ವಿಮರ್ಶೆ ನಡೀತಾ ಇತ್ತು. ಆದ್ದರಿಂದ ನ್ಯಾಯ ಅನ್ಯಾಯಗಳನ್ನು ತೀರ್ಪು ಕೊಡುವ ದಿವ್ಯಲಿಂಗೇಶ್ವರ ಆ ಲಿಂಗಕ್ಕೆ ದಿವ್ಯಲಿಂಗ ಅಂತಲೂ ಹೆಸರು ಬಂತು. ಅದಕ್ಕೆ ಹಿಂದೆ ಇಲ್ಲಿ ವ್ಯಾಪಾರಕ್ಕೆ ಹೋಗುತ್ತಿದ್ದ ತಮಿಳುನಾಡಿನ ಒಂದು ವರ್ತಕ ಸಮುದಾಯ ಇಲ್ಲಿ ಆ ಹಿಂದೆ ಬಯಲು ಪ್ರದೇಶವಾಗಿ ಜಾಗದಲ್ಲಿ ಈ ಲಿಂಗವನ್ನು ಒಂದು ಕಲ್ಲು ಅಂತ ತಿಳ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಕಲ್ಲಿಟ್ಟು ಅದನ್ನು ಅಡುಗೆ ಮಾಡ್ತಾಯಿದ್ದಾರಂತೆ. ಆಗ ಆ ಬಿಸಿ ತಡೆಲಾರದೆ ಆ ಲಿಂಗದಿಂದ ರಕ್ತ ಬರೋಕ್ಕೆ ಶುರು ಆಯ್ತಂತೆ. ಯಾವುದು ಮಹಿಮಾವಾದ ಕಲ್ಲು ಅಂತ ತಿಳಿದವರು ತಮ್ಮ ಅಪರಾಧವನ್ನು ಕ್ಷಮಿಸೋದು ಕೇಳಿದಾಗ ಅವರು ತೆಗೆದುಕೊಂಡು ಹೋಗುತ್ತೆ ಅಡಕೆಕಾಯೆಲ್ಲ ಅಳಲೆಕಾಯಿ ಹೋಗಿತ್ತಂತೆ. ಈ ಅಳಲೆಕಾಯಿ ಅಡಕೆ ಆಗಿ ಒಳ್ಳೆ ಲಾಭ ಬಂದರೆ ನಿಮಗೆ ದೇವಸ್ಥಾನ ಕಟ್ಟಿಸಿ ಅಂತ ಹರಕೆ ಹೊತ್ಕೊಂಡು ಹೋದರು. ಅಲ್ಲಿ ಹೋದಾಗ ಅವರಿಗೆ ದುಪ್ಪಟ್ಟು ಲಾಭ ಬರುತ್ತೆ. ಆ ಲಾಭ ಬಂದಾಗ ಆ ಲಾಭದ ಹಣದಲ್ಲಿ ಆ ಗರ್ಭಗುಡಿಯನ್ನು ಕಟ್ಟಿಸಿರುವಂಥ ಇತಿಹಾಸ ಹೇಳುತ್ತೆ. ಅಂದಿನಿಂದ ಆ ತಮಿಳುನಾಡಿನ ಆ ವರ್ತಕ ಸಮುದಾಯ ಇದನ್ನು ತಮ್ಮ ಮನೆದೇವರಾಗಿ ಅದನ್ನು ಸ್ವೀಕಾರ ಮಾಡಿ ಇಂದಿಗೂ ಸಹ ಅವರು ಇಲ್ಲಿ ಬಂದು ಒಂದು ಪೂಜಾ ಕೈಂಕರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾಲಾನುಕ್ರಮದಲ್ಲಿ ಕೃಷ್ಣದೇವರಾಯ ಉಮ್ಮತ್ತೂರಿನ ಪಾಳೆಗಾರನ ತದೆಬಡಿಗೆ ಈ ಪ್ರಾಂತ್ಯಕ್ಕೆ ಬಂದಾಗ ಈ ದೇವಸ್ಥಾನವನ್ನು ನೋಡಿ ಇಲ್ಲಿ ಗುಡಿ ಗೋಪುರಗಳನ್ನ ನಿರ್ಮಿಸ್ತಾ ಅಂತಲೂ ಇತಿಹಾಸ ಹೇಳುತ್ತೆ. ಆದರೆ ಮೂಲ ಅಲ್ಲಿ ದಿವ್ಯಲಿಂಗೇಶ್ವರನಿಗೆ ಒಂದು ನೆರಳನ್ನು ಮಾಡಿದ್ರು ಆ ತಮಿಳುನಾಡಿನ ಆ ಮೂಲ ವರ್ತಕ ಸಮುದಾಯದವರು. ನಾವೀಗ ಇದ್ದೀವಿ ಚಾಮರಾಜನಗರದಿಂದ ಸತ್ಯಮಂಗಲಕ್ಕೆ ಹೋಗುವ ಹೆದ್ದಾರಿ. ಅಂದರೆ ಚಾಮರಾಜನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಹರದನಹಳ್ಳಿಯ ದಿವ್ಯಲಿಂಗೇಶ್ವರ ಸ್ವಾಮಿ ಸನ್ನಿಧಿಯ ದೇವಸ್ಥಾನದ ಸನ್ನಿಧಿಯ ಮುಂದೆ. ಈ ನೀವು ಮುಖ್ಯ ರಸ್ತೆಯಿಂದ ದೇವಸ್ಥಾನದ ಒಳಭಾಗಕ್ಕೆ ಬರಬೇಕಾದ್ರೆ ಇಲ್ಲಿ 2 ದೊಡ್ಡ ಕಂಬಗಳಿತ್ತು, ಸ್ವಾಗತ ಕಂಬಗಳು. ಅದು ಇವತ್ತಿನ ದಿವಸ ಇಲ್ಲವಾಗಿದೆ. ಈ ಸ್ವಾಗತ ಕಂಬಗಳು ಅಕ್ಕಪಕ್ಕದಲ್ಲಿ ಇದ್ದಿದ್ದು ಇವತ್ತು ಯಾವ ಸ್ಥಿತಿಗೆ ತಲುಪಿದೆ ಅಂದರೆ ಅಲ್ಲಿ ನೋಡಿ, ಅಲ್ಲಿ ಬಿದ್ದಿದೆ. ಈ ಸ್ವಾಗತ ಕಂಬಗಳು ಈ ರೀತಿಯಾಗಿ ಇಲ್ಲಿ ಬಿದ್ದಿವೆ. ಅದರ ಪೀಠ ಇರ್ಬೋದು. ಹೌದು 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 1 2 3 4 5 6 ಈ 6-8 ಚೂರುಗಳಾಗಿ ನೋಡಿ ಬಿದ್ದಿದೆ. ಇಲ್ಲಿ ಅನಾಥವಾಗಿ ಬಿದ್ದಿದೆ. ಇವತ್ತಿನ ದಿವಸ ಇದು ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅದೇ ಜಾಗದಲ್ಲಿ ಅನ್ನೋದು ಇಲ್ಲಿ ಜನಗಳ ಬಯಕೆ. ನೀವೀಗ ನೋಡ್ತಾ ಇರೋ ಜಾಗ ಇಲ್ಲಿ ಒಂದು ಪುಟ್ಟ ಕೆರೆ ಇದ್ದಂಥ ಜಾಗ. ಅದು ನಾವು ನೋಡಿದಾಗ ಪುಟ್ಟ ಕೆರೆ, ಬಹುಶಃ ಅದು ಇನ್ನೂ ವಿಸ್ತಾರವಾಗಿ ಇದ್ದಿರಬಹುದೇನೋ. ಆದರೆ ನಾವು ನೋಡುವಾಗ ಒಂದು 200 ಅಡಿ ಜಾಗದಲ್ಲಿ ಇದು ವಿಸ್ತೀರ್ಣದಲ್ಲಿ ಒಂದು ಕೆರೆ ಇದ್ದಿರಬಹುದು. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನೀವು ಈ ಬೋರ್ವೆಲ್ಲನ್ನು ಕಾಣ್ತಾ ಇದ್ದೀರಾ. ನೀವು ಇವತ್ತಿನ ದಿವಸ ನೀರು ಇಲ್ಲದ ಪರಿಸ್ಥಿತಿ, ನೀರಿಗೆ ಎಲ್ಲರೂ ಹಪಹಪಿಸ್ತಾ ಇರುವಾಗ ನಾವು ಕೆರೆಯನ್ನು ಉಳಿಸದೇ ನಾವು ಇದನ್ನು ನಾಶ ಮಾಡಿರೋದಕ್ಕೆ ಇದು ಒಂದು ಸಾಕ್ಷಿ. ಸುಮಾರು 3 ಎಕರೆಯಷ್ಟು ವಿಶಾಲ ಪ್ರದೇಶದಲ್ಲಿ ಈ ದೇವಸ್ಥಾನನ ಸೇರಿಸ್ಕೊಂಡು ಕಟ್ಟಲಾಗಿದೆ. ದೇವಸ್ಥಾನಕ್ಕೆ ನೀವು ಪ್ರವೇಶ ಮಾಡುವಾಗ ಮೊದಲು ನಿಮಗೆ ಕಾಣುತ್ತೆ 40 ಅಡಿ ಎತ್ತರದ ದೀಪಸ್ತಂಭ ನಾವು ಕಾಣ್ತಾ ಇದ್ದೀವಿ. ಕಂಬವನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದರೆ ಇಲ್ಲಿ ನಿಮಗೆ ನಂದಿ ಹಾಗೂ ಗಣಪತಿ
ಎರಡು ಪಾರ್ಶ್ವಗಳಲ್ಲಿ ಕಾಣುತ್ತೆ. ಮತ್ತೆ ಒಂದು ಕಡೆ ನೋಡಿದ್ರೆ ಈ ಪಾರ್ಶ್ವದಲ್ಲಿ ಶಿವನ ತ್ರಿಶೂಲ ಹಾಗೂ ಶಿವಲಿಂಗವೇ ಈ ಕಡೆ ಕಾಣುತ್ತೆ. ನಿಮಗೆ ನೀವು 4 ಪಾರ್ಶ್ವಗಳನ್ನು ನೋಡಬಹುದು. ನೀವು ಊರಿನ ದಾನಿಗಳು ಹಾಗೂ ಭಕ್ತರ ಸಹಾಯದಿಂದ ಈ ನವೀನವಾದಂಥ ರಥವನ್ನು ಸುಮಾರು 7 ವರ್ಷಗಳ ಕೆಳಗೆ ಮತ್ತೆ ತಯಾರಿಸಿದ್ದಾರೆ. ಮತ್ತು ಪ್ರತಿ ವರ್ಷ ಶ್ರಾವಣ ಬಹುಳ ಜ್ಯೇಷ್ಠದಲ್ಲಿ ಮಹಾಪೂಜೆ ಜೊತೆಗೆ ಈ ರಥೋತ್ಸವ ಕೂಡ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಈ ರಥೋತ್ಸವ ಹಾಗೂ ಮಹಾಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿನ ಜನರಷ್ಟೇ ಅಲ್ಲದೆ ಸುತ್ತ ಬೇರೆ ಬೇರೆ ಕರ್ನಾಟಕದ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ಪಕ್ಕದ ತಮಿಳುನಾಡಿನಿಂದ ಕೂಡ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಅವರು ಸ್ವಯಂ ಪ್ರೇರಿತರಾಗಿ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಇದು ಜನರಿಂದನೇ ನಡೀತಾ ಇರುವಂಥ ಮಹಾ ಉತ್ಸವ. ದೇವಸ್ಥಾನದ ಮುಂಭಾಗದ ಎರಡೂ ಕಡೆಗಳಲ್ಲಿ ಉತ್ಸವ ಮೂರ್ತಿಗಾಗಿ ನಿರ್ಮಿಸಲಾದ ಮಂಟಪಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಬಹುದು ನೀವು ಪ್ರಾಕಾರದ ಗೋಡೆಯನ್ನು ಬೃಹತ್ತಾದ ಕಲ್ಲುಗಳಿಂದ ಸುಮಾರು 10ರಿಂದ 12 ಅಡಿವರೆಗೆ ಇವರು ಕಟ್ಟಿದರು. ಆದರೆ ಇವತ್ತಿನ ದಿವಸ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಇಲ್ಲಿ ನೋಡಿ ನೀವು. ಇದು ನಮ್ಮ ಊರಿನ ದೇವಸ್ಥಾನದ ಬಸವ. ಯಾವುದೇ ತೇರು ಏನೇ ಆದರೂ ಇದು ಮುಂದೆ ನಿಂತು ಓಡಾಡುತ್ತೆ. ಇದು ದೇವಸ್ಥಾನದ ಎರಡೂ ಕಡೆ, ಈ ಕಡೆ ದೊಡ್ಡದಾದಂಥ ಅರಳಿ ಮರ ಇದೆ, ಈ ಕಡೆ ನೋಡೋದಾದರೆ ಬಿಲ್ಪತ್ರೆ ಮರ. ನೀವು ಮುಖ್ಯದ್ವಾರದಿಂದ ಬರ್ತಿದ್ದ ಹಾಗೇ ನಿಮಗೆ ದೇವಸ್ಥಾನದ ಗೋಪುರ ಹಾಗೆ ಮೇಲಿದ್ದ ಕಲಶ ಮೊದಲೇ ಹೇಳಿದಾಗೆ ಈಗೊಂದು 16-17 ವರ್ಷದ ಕೆಳಗೆ ಸಿಡಿಲು ಬಡಿದು ಬಿದ್ದೋಗಿದೆ. ಹಾಗಾಗಿ ಈ ಗೋಪುರ ಮಾತ್ರ ಉಳಿದಿದೆ. ಮಹಾದ್ವಾರ ಇದೆ. ನೀವು ಮಹಾದ್ವಾರದಿಂದ ಸ್ವಾಗತಿಸೋಕ್ಕೆ ಈ 2 ಸುಂದರವಾದ ಆನೆ ವಿಗ್ರಹಗಳಿದೆ. ಈ ದೇವಸ್ಥಾನವನ್ನು ಒಂದು ಸಾರಿ ನೋಡಿದಾಗ ಇದು ಗೋಪುರ, ಪ್ರಾಕಾರ ಮತ್ತು ಮಂಟಪ ಇದೆಲ್ಲವನ್ನು ಸೇರಿ ಒಂದು ದ್ರಾವಿಡ ಶೈಲಿಯ ದೇವಸ್ಥಾನ ಅಂತ ನಾವು ಹೇಳಬಹುದು. ಮತ್ತು ಮುಂದುವರೆದು ಇಲ್ಲಿನ ಪ್ರತಿಯೊಂದು ಕಲಾ ಕೆತ್ತನೆಯನ್ನು ನೋಡಿ ಯಾವ ರೀತಿ ಇದೆ ಅಂತ. ಪ್ರತಿಯೊಂದರಲ್ಲೂ ಅಚ್ಚುಕಟ್ಟುತನ, ಸುಂದರವಾದ ಚಿತ್ತಾರಗಳು. ಸುಮಾರು 5 ದಶಕಗಳಿಗೂ ಮೀರಿದಂಥ ಈ ದೇವಸ್ಥಾನದ ಈ ಕಲಾ ಕೆತ್ತನೆಗಳು ಇಂದಿಗೂ ತಮ್ಮ ಜೀವಂತಿಕೆಯನ್ನು ಹಾಗೆ ಉಳಿಸ್ಕೊಂಡಿದೆ. ದ್ವಾರದ ಇಕ್ಕೆಲೆಗಳಲ್ಲಿಯೂ ಸಹ ತಾವು ಈ ಕಲಾವಿದನ ಕೈಚಳಕವನ್ನು ವೀಕ್ಷಿಸಬಹುದು. ಅಲ್ಲಿಂದ ಮುಂದೆ ಬಂದರೆ ನೀವು ಸುಮಾರು ಒಂದು 20 ಅಡಿಗಿಂತ ಹೆಚ್ಚಾಗಿರುವಂಥ 2 ಮಹಾದ್ವಾರಗಳನ್ನ ನೋಡ್ತೀರ. ಈ ಬಾಗಿಲು ಇವತ್ತಿನ ದಿವಸನೂ ಎಷ್ಟು ಗಟ್ಟುಮುಟ್ಟಾಗಿದೆ ಅಂತಂದರೆ ಇದು ಇವತ್ತಿನ ದಿವಸನೂ ಇದನ್ನು ಹಾಕಿ ತೆಗೆದು ಮಾಡುವಷ್ಟರ ಮಟ್ಟಿಗಿದೆ. ಅಷ್ಟರ ಮಟ್ಟಿಗೆ ಈ ಮಹಾದ್ವಾರವನ್ನು ಇವರು ಜತನದಿಂದ ಕಾಯ್ಕೊಂಡಿದ್ದಾರೆ. ನೀವಿಲ್ಲಿ ಕಾಣಬಹುದು ಗೋಪುರದ ತುದಿಯನ್ನು ತಲುಪೋಕ್ಕೋಸ್ಕರ ಮಾಡಿದಂಥ ಮೆಟ್ಟಿಲುಗಳು ಇವತ್ತಿನ ದಿವಸ ಮುಚ್ಚಿಬಿಟ್ಟಿದ್ದಾರೆ. ಯಾಕಂದರೆ ಅದು ಸಿಡಿಲಿಂದ ಬಿದ್ದೋಯ್ತು ಕಳಶ ಅಂತ ಆವಾಗಲೇ ಹೇಳಿದೆ ನಾನು. ಅದಿನ್ನೂ ಪೂರ್ತಿ ಆಗಬೇಕಾಗಿದೆ. ಅದರಿಂದಾಗಿ ಇದು ಸದ್ಯಕ್ಕೆ ಮುಚ್ಚಿದೆ. ದ್ವಾರವನ್ನು ದಾಟಿ ಒಳಗೆ ಬಂದರೆ ಇಲ್ಲಿ ಮತ್ತೆ ನೀವು ಅದೇ ಥರನಾದ ಸುಂದರವಾದ ಕೆತ್ತನೆಯನ್ನು ಎರಡೂ ಬದಿಗಳಲ್ಲಿ ಕಾಣ್ತೀರಾ ನೀವು. ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳಗೆ ಬಂದ ತಕ್ಷಣ ನಾವಿಲ್ಲಿ ನೋಡ್ತೀವಿ ಬಲಿಪೀಠ. ಈ ಬಲಿಪೀಠದ ಪಕ್ಕದಲ್ಲೇ ಇರುವಂಥ ಸುಮಾರು ಒಂದು 25 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಾವಿಲ್ಲಿ ಕಾಣ್ತೀವಿ. ಈ ಧ್ವಜಸ್ತಂಭದ ಕೆಳಭಾಗದಲ್ಲೇ ಈ ಜೋಡಿ ಬಸವನ ಪುಟ್ಟು ಮೂರ್ತಿಗಳನ್ನು ನೀವು ಕಾಣಬಹುದು. ಈಗ ನಾವು ಈ ಧ್ವಜಸ್ತಂಭದಿಂದ ಬಲಗಡೆ ಬಂದರೆ ನಮಗೆ ಸಿಗೋದು ಇಲ್ಲಿ ನಡೀತಾ ಇದ್ದಂಥ ಯಾಗಶಾಲೆ. ನೀವು ನೋಡ್ಬೋದು ಈ ಯಾಗಶಾಲೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಭವ್ಯವಾಗಿದೆ. ಮತ್ತು ಇಲ್ಲಿ ಈಗಲೂ ಕೂಡ ರಥೋತ್ಸವದ ಸಮಯದಲ್ಲಿ ಇಲ್ಲಿ ಯಾಗವನ್ನು ನೆರವೇರಿಸಲಾಗುತ್ತೆ. ಈ ಯಾಗವನ್ನು ಮಾಡ್ತಿದ್ದಂಥ ಕುರುಹಾಗಿ ಈಗಲೂ ಸಹ ನೀವು ಇದನ್ನು ನೋಡಬಹುದು. ಯಾಗವನ್ನು ನಡೆದಂಥ ಜಾಗವನ್ನು ನೋಡ್ಬೋದು. ಹೀಗೆ ಸುಮಾರು ಒಂದು 20 ವರ್ಷದ ಹಿಂದೆ ನಿರ್ಮಿಸಲಾದಂಥ ನವಗ್ರಹ ದೇವಸ್ಥಾನ. ಆ ದಿಕ್ಕಿನಲ್ಲಿ ನಾವು ಯಾಗಶಾಲೆ ನೋಡಿದ ನಂತರ ಈ ಭಾಗದಲ್ಲಿ ನೀವು ನೋಡಬಹುದು ಪಾಕಶಾಲೆ. ದೇವರ ನೈವೇದ್ಯ ಹಾಗೂ ಭಕ್ತಾದಿಗಳ ಪ್ರಸಾದ ವಿನಿಯೋಗಕ್ಕಾಗಿ ಇಲ್ಲಿ
ನಡೆಸುತ್ತಿದ್ದಂಥ ಆಹಾರ ಪೂರೈಕೆಯ ಸ್ಥಳ. ಈ ಧ್ವಜಸ್ತಂಭದಿಂದ ಒಳಗೆ ಬರ್ತಿದ್ದ ಹಾಗೇ ದಿವ್ಯಲಿಂಗೇಶ್ವರನಿಗೆ ಅಭಿಮುಖವಾಗಿ ನಂದಿಯನ್ನು ಕಾಣಬಹುದು. ಹಾಗೆ ನಂದಿಯ ಜೊತೆಗೆ ಈ ಶಿವನ ತ್ರಿಶೂಲವನ್ನು ಕೂಡ ನೀವು ಕಾಣ್ತೀರ. ಮತ್ತು ಈ 4 ಕಂಬಗಳನ್ನು ವರ್ಣರಂಜಿತವಾಗಿ ಅಲಂಕಾರ ಮಾಡಿದ್ದಾರೆ. ಈ ಮಂಟಪದಲ್ಲಿ ಪ್ರತಿಯೊಂದು ಕಂಬದಲ್ಲಿ 4 ಕಂಬಗಳನ್ನು ಕೊಟ್ಟು ಮಾಡಿರೋವಂಥದ್ದನ್ನು ನೀವು ವಿಶೇಷವಾಗಿ ಕಾಣ್ತೀರ. ನಾವು ಇಲ್ಲಿ ಒಂದು ವಿಶೇಷತೆಯನ್ನು ಗಮನಿಸಬೇಕು. ಏನಂದರೆ, ಯಾವುದೇ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಅಭಿಮುಖವಾಗಿ ನಂದಿಯ ವಿಗ್ರಹ ಯಾವಾಗಲೂ ಇರುತ್ತೆ ಅಂತ. ಅದರಲ್ಲಿ ಒಂದು ನಂಬಿಕೆಯ ಪ್ರಕಾರ ನಂದಿ ಒಂದು ನಿಯತ್ತಿನ ಸಂಕೇತ. ಭಕ್ತರು ಶಿವನ ದರ್ಶನಕ್ಕೆ ಹೋಗುವಾಗ ಮೊದಲು ತಮ್ಮಲ್ಲಿ ಆ ನಿಯತ್ತಿಟ್ಕೊಳ್ಬೇಕು ಮತ್ತು ಧರ್ಮವನ್ನು ಪಾಲಿಸಬೇಕು. ಇದೆರಡು ಉದ್ದೇಶದಿಂದ ನಂದಿಯನ್ನು ಶಿವನ ಎದುರಿಗೆ ಯಾವಾಗಲೂ ಇಟ್ಟಿದ್ದಾರೆ ಅಂತನ್ನೋ ಒಂದು ನಂಬಿಕೆ. ಆ ಮನಸ್ಥಿತಿಯಿಂದ ನಾವು ದೇವರ ದರ್ಶನ ಅಥವಾ ಶಿವನ ದರ್ಶನ ಮಾಡಿದ್ದೇ ಆದಲ್ಲಿ ನಮಗೆ ಅಂದುಕೊಂಡದ್ದು ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಇಲ್ಲಿ ನೀವು ಕಾಣಬಹುದು, ಒಂದು ಅತೀ ಸುಂದರವಾದಂಥ ನಂದಿಯ ವಿಗ್ರಹವನ್ನು ನೀವು ನೋಡ್ಬೋದು. ಮೂಲತಃ ಈ ನಂದಿ ವಿಗ್ರಹದ ಸುತ್ತಲಿನ ಈ ರಕ್ಷಾ ಕಟ್ಟೆ ಏನಿದೆ ಇದು ಇರಲಿಲ್ಲ. ಈಗ ಇಲ್ಲಿನ ಸ್ಥಳೀಯ ದಾನಿಗಳು ಮತ್ತು ಹೊರಗಿನವರ ಸೇವಾರ್ಥದಿಂದ ಇದನ್ನು ಕಟ್ಟಿದ್ದಾರೆ. ಮೂಲತಃ ಇಡೀ ದೇವಸ್ಥಾನ ಒಂದು ಭಾರೀ ಗಾತ್ರದ ಕಂಬಗಳು ಮತ್ತು ಚಪ್ಪಡಿಗಳು, ಹೆಚ್ಚು ಹೆಚ್ಚು ಗಾತ್ರದ ತುಂಬ ದೊಡ್ಡದಾದ ಚಪ್ಪಡಿಗಳ ಸಹಾಯದಿಂದಲೇ ನಿರ್ಮಾಣ ಆಗಿದೆ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಬೇಕಾದ್ದು, ಇಲ್ಲಿ 16 ಮೂಲೆಯ ಕಂಬಗಳು ಮತ್ತು 8 ಮೂಲೆಯ ಕಂಬಗಳು. ನಿಜವಾಗಲೂ ನಮಗೆ ಆಶ್ಚರ್ಯ ಆಗುತ್ತೆ. ಆ ಕಾಲದಲ್ಲಿ ವಿಶೇಷವಾದ ಯಂತ್ರೋಪಕರಣಗಳು ಏನೂ ಇರಲಿಲ್ಲ. ಹಾಗಾಗಿ ಇದನ್ನು ಯಾವ ರೀತಿ ಕಟ್ಟಿದ್ರು, ಯಾವ ಸಹಾಯ ಇತ್ತು ಆಗ ಅವ್ರಿಗೆ ಅನ್ನೋದು ನಮಗೆ ಇವತ್ತೂ ಒಂದು ಊಹೆಗೆ ನಿಲುಕಕ್ಕ ವಿಷಯವಾಗಿದೆ. ಯಾಕಂದರೆ ನಮ್ಮ ಈಗಿನ ಇಂಜಿನಿಯರಿಂಗ್ ಸ್ಕಿಲ್ಲು ಏನೇನಿದೆ ಎಲ್ಲರಿಗೂ ಗೊತ್ತು. ಎಂಥ ಕೆಲಸವನ್ನಾದರೂ ನಾವು ಬೇಗನೆ ಮಾಡ್ಬೋದು ಅನ್ನೋದು ಗೊತ್ತು. ಆದರೆ ಆ ಕಾಲದಲ್ಲಿ ಇದ್ದಂತಹ ಒಂದೇ ಒಂದು ಸಲಕರಣೆ ಅಂತಂದರೆ ಆನೆಗಳ ಮೂಲಕ ದೊಡ್ಡ ದೊಡ್ಡ ಕಂಬಗಳನ್ನು ಚಪ್ಪಡಿಗಳನ್ನು ಸಾಗಿಸಿ ತರಬಹುದಾಗಿತ್ತು. ಆದರೆ ಅವರು ಇದನ್ನು ನಿಲ್ಲಿಸಿದ ಬಗ್ಗೆ ಹೇಗೆ, ಕಟ್ಟಡವನ್ನು ಕಟ್ಟಿದ ಬಗ್ಗೆ ಹೇಗೆ ಅನ್ನೋದು ನಮಗೆ ಇಲ್ಲಿ ತುಂಬ ವಿಸ್ಮಯವಾಗಿ ಕಾಡುತ್ತೆ. ಈ ಕಂಬದಲ್ಲಿ ನೀವು ಬೇಡರ ಕಣ್ಣಪ್ಪನ ಭಕ್ತಿಯ ಪ್ರದರ್ಶನವನ್ನು ಕಾಣಬಹುದು. ಇದರಲ್ಲಿ ಅವನು ಗುರುತಿಟ್ಕೊಳ್ತಾನೆ ಕಾಲಲ್ಲಿ, ಅದರಲ್ಲಿ. ತದನಂತರ ಇಲ್ಲಿ ಸಹ ನೋಡಿ ಅವನ ಕಣ್ಣನ್ನು ಜೋಡಿಸ್ತಾ ಇದ್ದಾನೆ ಶಿವಲಿಂಗಕ್ಕೆ. ಇಲ್ಲಿ ನೀವು ಶಿವನ ಮಹಾಭಕ್ತನಾದ ರಾವಣನ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಬಹುದು. ತಾವೆಲ್ಲಿ ಗಮನಿಸ್ಬೋದು ಉಗ್ರ ನರಸಿಂಹನ ಒಂದು ಕೆತ್ತನೆ. ಇಲ್ಲಿ ಕಾಣ್ತಾ ಇರುವಂಥ ದೃಶ್ಯ ಈಗ ಹೊಸದಾಗಿ 5-6 ವರ್ಷಗಳ ಹಿಂದೆ ತೇರನ್ನು ಮಾಡಿ ಉಳಿದಂಥ ಮರದ ತುಂಡುಗಳು. ಇದರಲ್ಲಿ ಮುಂದೆ ಪಲ್ಲಕ್ಕಿಯನ್ನು ಕೂಡ ಮಾಡಬೇಕು ಅನ್ನೋ ಉದ್ದೇಶವಿದೆ. ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಲಿಕ್ಕಾಗಿ ತಮ್ಮ ಸಹಾಯ ಹಸ್ತವನ್ನು ಚಾಚಿದಂತಹ ಮಹನೀಯರ ಹೆಸರುಗಳು ಮತ್ತು ಅವರು ಮಾಡಿದ ದಾನದ ವಿವರಗಳನ್ನು ತಾವಿಲ್ಲಿ ನೋಡಬಹುದು. ನಂದಿಯ ವಿಗ್ರಹನ ದಾಟಿ ನಾವು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಬಂದಾಗ ನಾವಿಲ್ಲಿ ಬೃಹದಾಕಾರದ ಚಂಡ ಮತ್ತು ಪ್ರಚಂಡ 2 ವಿಗ್ರಹಗಳನ್ನು ನೋಡ್ತೀವಿ. ಹಾಗೆಯೇ ಈ ದ್ವಾರದ ಮುಂದಕ್ಕೆ ಹಾಕಿರುವಂಥ ತಾರಸಿಯ ಕಲ್ಲಿನಲ್ಲಿ ಅಷ್ಟದಿಕ್ಪಾಲಕರ ಕೆತ್ತನೆಯನ್ನು ನೀವು ವಿಶೇಷವಾಗಿ ಗಮನಿಸ್ಬೋದು. ದೇವಸ್ಥಾನದ ಪ್ರಾಂಗಣಕ್ಕೆ ಹೊಂದಿಕೊಂಡಂತೆ ನಾವು ವಿಘ್ನೇಶ್ವರ, ವೀರಭದ್ರೇಶ್ವರ, ಕಾಲಭೈರವೇಶ್ವರ, ಕಾಮಾಕ್ಷಮ್ಮ, ಸರಸ್ವತಿ ಹಾಗೂ ನವಗ್ರಹಗಳ ಮಂಟಪವನ್ನು ಕೂಡ ನೀವು ಕಾಣ್ಬೋದು. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಿಲಾಶಾಸನಗಳು ಇಲ್ಲಿ ಸಾಲಾಗಿದೆ. ಇವುಗಳು ನಮಗೆ ಸ್ಪಷ್ಟವಾಗಿ ಏನನ್ನೂ ಕಾಣಿಸ್ತಿದ್ರೂ ಒಂದು ಅಧ್ಯಯನದ ಪ್ರಕಾರ ಇದಷ್ಟೂ ಶಾಸನಗಳಲ್ಲಿ
1511ನೇ ಇಸವಿಯಲ್ಲಿ ಕೃಷ್ಣದೇವರಾಯ ಈ ದೇವಸ್ಥಾನವನ್ನು ಕಟ್ಟಿಸಿದ ಅನ್ನೋದನ್ನು ದೃಢೀಕರಿಸಲಾಗಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ಭಕ್ತರು ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ರಾಮಲಿಂಗೇಶ್ವರ ದೇವಸ್ಥಾನ. ಈಗ ನಾವು ಬರ್ತಾ ಇದ್ದೀವಿ ದಕ್ಷಿಣಾಮೂರ್ತಿಯ ಗರ್ಭಗುಡಿಗೆ. ಬನ್ನಿ ಮಂಗಳಾರತಿ ನೋಡೋಣ. ಈ ದಕ್ಷಿಣಾಮೂರ್ತಿಯ ಗರ್ಭಗುಡಿಯಿಂದ ನಾವು ಈಗ ಬರ್ತಾ ಇದ್ದೀವಿ ಮೂಲ ದಿವ್ಯಲಿಂಗೇಶ್ವರನ ಸನ್ನಿಧಿಯ ಹಿಂಭಾಗಕ್ಕೆ. ಇಲ್ಲಿ ಬಂದರೆ ನಿಮಗೆ ಕಾಣುತ್ತೆ ವಿಘ್ನೇಶ್ವರನ ಗುಡಿ, ಹಾಗೆ ಸಾಲಾಗಿ ಕಾಣುವ ಅಷ್ಟಲಿಂಗಗಳ ಒಂದು ನೋಟ. ಪ್ರತಿಯೊಂದು ದೇವರ ಗುಡಿಯ ಮುಂಭಾಗದ ಎಡ ಮತ್ತು ಬಲಭಾಗಗಳಲ್ಲಿ ನೀವು ದ್ವಾರಪಾಲಕರ ವಿಗ್ರಹಗಳನ್ನು ನೋಡ್ಬೋದು. ನೀವು ಈ ಪ್ರಾಂಗಣದ ಮೇಲ್ಛಾವಣಿಯ ಭಾಗದಲ್ಲಿ ನಾವು ನೋಡಬಹುದು ಸುಣ್ಣದ ಗಾರೆಯಿಂದ ಮೆತ್ತಲ್ಪಟ್ಟ ಜಾಗದಲ್ಲಿ ಅದರ ಮೇಲೆ ಸುಂದರವಾದ ಚಿತ್ರಗಳನ್ನು ಕೆತ್ತಿದ್ದಾರೆ. ಆದರೆ ಇದು ಈಗ ಬಹಳಷ್ಟು ಹಾಳಾಗಿದೆ. ಅದರ ಪಳೆಯುಳಿಕೆ ಮಾತ್ರ ಈಗ ಉಳ್ಕೊಂಡಿರೋಂಥ ನಾವು ಕಾಣಬಹುದು. ಇದೇ ಮಾದರಿಯ ಚಿತ್ರಗಳನ್ನು ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿ ನಾವು ಕಾಣಬಹುದು. ಮತ್ತು ಇದರಿಂದಾಗಿ ನಮಗೆ ಏನು ತಿಳಿದು ಬರುತ್ತೆ ಅಂದರೆ ಕೃಷ್ಣದೇವರಾಯ ಕಾಲದಲ್ಲಿ ಇದು ಕಟ್ಟಿಸಿದ್ದು, ಅವರೇ ನಿಂತು ಕಟ್ಟಿಸಿದ್ದು ಅನ್ನೋದಕ್ಕೆ ಈ ವಿಷಯ ಕೂಡ ಪುಷ್ಟಿ ನೀಡುತ್ತೆ. ಬನ್ನಿ ಈಗ ನೋಡೋಣ ವಿಶೇಷ ಪ್ರಾಂಗಣದ ಒಂದು ವಿಹಂಗಮ ನೋಟ. ಗರ್ಭಗುಡಿಯ ಹಿಂಭಾಗದಲ್ಲಿ ನೀವು ಚಂಡಿಕೇಶ್ವರನ ಸಣ್ಣ ಮೂರ್ತಿಯನ್ನು ಇಲ್ಲಿ ಕಾಣ್ತಾ ಇದ್ದೀರಿ. ಈ ಚಂಡಿಕೇಶ್ವರನ ಮೂರ್ತಿ ಪಕ್ಕದಲ್ಲಿರುವಂಥ ಈ ಹಳೆಯ ಬಾವಿಯನ್ನು ಪುನರುಜ್ಜೀವನಗೊಳಿಸಿ ಮತ್ತೆ ಉಪಯೋಗಿಸ್ತಾ ಇದ್ದಾರೆ. ವೀಕ್ಷಕರೇ, ಬನ್ನಿ ಈಗ ನಾವು ದೇವಸ್ಥಾನದ ಗೋಪುರಗಳನ್ನು ಹತ್ತಿರದಿಂದ ವೀಕ್ಷಿಸೋಣ. ಅಂದಿನ ಕಾಲದ ಶಿಲ್ಪಕಾರರು ಅಥವಾ ಯಾವುದೇ ಕೆಲಸಗಾರರು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಈ ಗವಾಕ್ಷಿಗಳೇ ಸಾಕ್ಷಿ. ಇಲ್ಲಿ 9 ಗವಾಕ್ಷಿಗಳಿವೆ. AC ಇಲ್ಲದಂಥ ಕಾಲದಲ್ಲಿ ಅವರು ಎಷ್ಟು ಮುಂದಾಲೋಚನೆ ವಹಿಸಿ ಗಾಳಿ ಬೆಳಕು ಪೂರಕವಾಗಿ ಬರಲಿ, ತುಂಬ ವಿಶಾಲವಾಗಿ ಬರಲಿ ಅಂತ ಹೇಳಿ ಈ ಗವಾಕ್ಷಿಗಳನ್ನು ಅಲ್ಲಲ್ಲಿ ಮಾಡಿರೋದನ್ನ ನೀವು ಕಾಣಬಹುದು. ಶೈವ ದೇವಸ್ಥಾನದ ಸಂಕೇತವಾಗಿ ಇರುವ ಈ ನಂದಿ ವಿಗ್ರಹ ಬಹಳ ದೂರದಿಂದಲೇ ನಮ್ಮ ಮನ ಸೆಳೆಯುತ್ತೆ. ಅದನ್ನು ಈ ಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈಗ ನಾವು ಶ್ರೀ ಕಾಮಾಕ್ಷಮ್ಮನವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇದು ಶಿವಕಂಚಿಗೆ ಸಮಾನವಾದ ಸ್ಥಳ. ಇದು ತಮಿಳುನಾಡಿನ ಕಂಚಿಗೆ ಏನಿದೆ ಅಲ್ಲಿ ಕಾಮಾಕ್ಷಿ ಇದೆ. ಅದು ಬಿಟ್ಟರೆ ಇಲ್ಲೇ ಕಾಮಾಕ್ಷಿ ಇರುವುದು. ಈ ದಿವ್ಯಲಿಂಗೇಶ್ವರನ ಸನ್ನಿಧಿಯಲ್ಲೇ ಕಾಮಾಕ್ಷಿ ಇರೋದ್ರಿಂದ ಇದು ಕಂಚಿಗೆ ಸಮಾನವಾದ ಕ್ಷೇತ್ರ ಅಂತ ಪುರಾಣ ತಜ್ಞರು ಅಭಿಪ್ರಾಯಪಡ್ತಾರೆ. ತಾಯಿ ಶ್ರೀ ಕಾಮಾಕ್ಷಮ್ಮನವರಿಗೆ ಮಹಾಮಂಗಳಾರತಿ ಮಾಡೋದನ್ನು ಈಗ ನಾವು ವೀಕ್ಷಿಸಬಹುದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಧಿ ಪ್ರಚೋದಯಾತು. ಕೃಷ್ಣದೇವರಾಯ ಅವರು ಈ ದೇವಸ್ಥಾನವನ್ನು ಕಟ್ಟುವಾಗ ಒಂದು ಸಮಯ ಪ್ರಜ್ಞೆಯಿಂದ ನೆಲಮಾಳಿಗೆಯನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಇದು ಹರಳೇಶ್ವರದ ದೇವಸ್ಥಾನ ಅಂತ ಆಂಜನೇಯನ ಗುಡಿ ಪಕ್ಕದಲ್ಲೇ ಇರೋದು. ಸುಮಾರು ಒಂದು 8 ಕಿಲೋಮೀಟರ್ ಜಾಗದವರೆಗೆ ನಡ್ಕೊಂಡು ಹೋಗ್ತಿತ್ತು ಅಂತ ನಂಬಿಕೆ, ಪ್ರತೀತಿ. ಇಲ್ಲಿಂದ ಆರಂಭಗೊಳ್ಳುವ ಈ ನೆಲಮಾಳಿಗೆ ಸುರಂಗ ಮಾರ್ಗ ಇಲ್ಲಿಂದ ಮುಂದುವರೆದು ಹರಳೇಶ್ವರ ಆಂಜನೇಯನ ಗುಡಿಯವರೆಗೆ ಹೋಗುತ್ತೆ. ಆದರೆ ಇದು ಶಿಥಿಲಾವಸ್ಥೆ ತಲುಪಿರೋದ್ರಿಂದ ನಮಗೆ ಸದ್ಯಕ್ಕೆ ಇಷ್ಟು ಮಾತ್ರ ನಮಗೆ ಕಾಣಲು ಸಿಗ್ತಾ ಇದೆ. ಈ ಪ್ರಾಂಗಣಕ್ಕೆ ಹೊಂದಿಕೊಂಡಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಯ ದೇವರಿಗೆ ಪೂಜೆ ಅಲಂಕಾರವನ್ನು ನೀವೀಗ ನೋಡ್ಬೋದು.
ಈಶ್ವರನ ದೇವಾಲಯದಲ್ಲಿ ಶಿವ ಪರಿವಾರದ ದೇವತೆಗಳನ್ನ ನೋಡ್ತಿರ್ತೀವಿ ನೀವು. ಅದರ ಸರಸ್ವತಿ ಇರೋದು ಬಹಳ ಅಪರೂಪದ್ದು. ನಮ್ಮ ಶೃಂಗೇರಿಯಲ್ಲಿ ನಮ್ಮ ಜಗದ್ಗುರುಗಳು ಪೂಜೆ ಮಾಡುವ ಶಾರದೆ ಎಂಬೇನೆ ಬಿಟ್ಟರೆ, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಶಾರದೆ ಒಂದು ವಾಯುವ್ಯ ಮೂಲೆಯಲ್ಲಿದೆ. ಆದರೆ ಇಲ್ಲಿ ಉತ್ತರ ದಿಕ್ಕಿನಲ್ಲಿ ಸರಸ್ವತಿ ವಿರಾಜಮಾನಾಗಿದ್ದಾರೆ. ಇದು ಈ ಸರಸ್ವತಿ ಇರೋದ್ರಿಂದ ಇದು ಒಂದು ಕಾಲದಲ್ಲಿ ವಿದ್ಯೆಯ ಕೇಂದ್ರವಾಗಿತ್ತು ಅಂತ ನಾವು ಊಹಿಸ್ಕೋಬೋದು ನಾವು. ಯಾಕಂದರೆ ಇಲ್ಲಿ ಶೈವ ಕೇಂದ್ರವಾಗಿ ಪಕ್ಕದ ಗೋಸಲ ಮಠ ಇತ್ತು. ಹಾಗೆಯೇ ಇಲ್ಲಿ ಸರಸ್ವತಿ ಇರೋದ್ರಿಂದ ನೆಲೆಸಿರೋದ್ರಿಂದ ಇದು ವಿದ್ಯಾ ಕೇಂದ್ರವಾಗಿತ್ತು. ತಾಯಿ ಶ್ರೀ ಸರಸ್ವತಿ ಸನ್ನಿಧಿಯಲ್ಲಿ ಈಗ ಪೂಜಾ ಸಮರ್ಪಣೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ನಾವು ನೋಡ್ಬೋದು ಈಗ ವೀರಭದ್ರೇಶ್ವರನ ಗುಡಿಯನ್ನು. ಬನ್ನಿ, ಈಗ ಶ್ರೀ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಪಶುಪತಯೇ ನಮೋ ನಮಃ. ಋತುಂ ಸತ್ಯಂ ಪರಬ್ರಹ್ಮಂ ಪುರುಷಂ ಕೃಷ್ಣಪಿಂಗಲಂ ರುದ್ಧರೇತಂ ವಿರೂಪಾಯ ವಿಶ್ವರೂಪಾಯ ನಮೋ ನಮಃ. ಈಗ ನಾವು ದೇವಸ್ಥಾನದ ಮುಖ್ಯ ಪ್ರಾಂಗಣದಿಂದ ಗರ್ಭಗುಡಿಯೊಳಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ದೇವಸ್ಥಾನದ ಮುಖ್ಯ ಪ್ರಾಂಗಣಕ್ಕೆ ಬಂದಿದ್ದೀವಿ. ಇಲ್ಲಿ ನೀವು ಗಮನಿಸ್ಬೋದು, ಇದು 16 ಮೂಲೆಗಳುಳ್ಳ ಕಂಬಗಳು, 4 ಬೃಹತ್ತಾದ ಕಂಬಗಳನ್ನು ಆಧಾರವಾಗಿಟ್ಕೊಂಡು ಈ ಚಪ್ಪಡಿಗಳನ್ನು ಸಾಲಾಗಿ ಜೋಡಿಸಿ ಕಟ್ಟಲಾಗಿದೆ. ಈ ಬಲಭಾಗದಲ್ಲಿ ವಿಘ್ನೇಶ್ವರನ ಮೂರ್ತಿಯನ್ನು ನೀವು ಕಾಣಬಹುದು. ಯಾವುದೇ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಅಗ್ರಪೂಜೆ, ಹಾಗಾಗಿ ಮೂಲ ದಿವಲಿಂಗೇಶ್ವರನಿಗೆ ಮುಂಚಿತವಾಗಿ ವಿಘ್ನೇಶ್ವರನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮತ್ತು ಪ್ರಥಮ ಪೂಜೆ ಈ ವಿಘ್ನೇಶ್ವರನಿಗೆ. ಹಾಗೂ ಇಲ್ಲಿ ನೀವು ಶ್ರೀ ಅಯ್ಯಪ್ಪ ಸ್ವಾಮಿಯ ಗುಡಿ ವಿಗ್ರಹದ ಬದಲಿಗೆ ಫೋಟೋವನ್ನು ಇಟ್ಟಿದ್ದಾರೆ. ನೀವು ಮೆಟಲ್ಗಳನ್ನು ಕೂಡ ನೀವು ನೋಡಬಹುದು. ಪ್ರಾಂಗಣದಿಂದ ಈಗ ನಾವು ಗರ್ಭಗುಡಿಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಗರ್ಭಗುಡಿ ಈ ಭಾಗದಲ್ಲಿ ನೀವು ಈ ಗೋಳಾಕಾರದ ಬೃಹತ್ತಾದ ಕಂಬಗಳನ್ನು ನಿಲ್ಲಿಸಿರೋದನ್ನು ಕಾಣಬಹುದು ನೀವು. ಜೊತೆಗೆ ಈ ಕಂಬಗಳ ಆಧಾರದಿಂದ ಬೃಹತ್ತಾದ ಚಪ್ಪಡಿಗಳನ್ನು ಕೂಡಿಸಿದ್ದಾರೆ ಮತ್ತು ಅತ್ಯಂತ ನಾಜೂಕಾಗಿ ಕೂಡಿಸಿರೋದನ್ನು ನೀವು ಈ ಸುತ್ತ ಕಾಣಬಹುದು. ಗರ್ಭಗುಡಿಯೊಳಗೆ ಗಾಳಿ ಬೆಳಕು ಬರಲು ಸಹಾಯ ಆಗುವಂತೆ ಈ ಗವಾಕ್ಷಿಯನ್ನು ಕೂಡ ನಿರ್ಮಿಸಲಾಗಿದೆ. ಮೂಲತಃ ಹರದನಹಳ್ಳಿ ಅನ್ನೋ ಹೆಸರು ಇಲ್ಲಿಗೆ ಬಂದಿದ್ದು ಹೇಗೆ ಅಂದರೆ, ಹರನಿಗೆ ಅಂದರೆ ಈಶ್ವರನಿಗೆ ಹಸು ದನ ಬಂದು ಇಲ್ಲಿ ಯಾವಾಗಲೂ ಹಾಲು ಕೊಡ್ತಿತ್ತಂತೆ. ಅದಕ್ಕೆ ಪೂರಕವಾಗಿ ನೀವು ಈ ಕೆತ್ತನೆಯನ್ನು ಇಲ್ಲಿ ನೋಡ್ಬೋದು. ಈ ಕಂಬದ ಕೆಳಭಾಗದಲ್ಲಿ ನೀವು ಆಂಜನೇಯ ಮೂರ್ತಿಯನ್ನು ಕೂಡ ನೀವು ಕಾಣಬಹುದು. ಈ ಕಂಬದ ಕೆಳಭಾಗದಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಗಣಪತಿ ವಿಗ್ರಹ. ಈ ಕಂಬದ ಭಾಗದಲ್ಲಿ ತಳಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕೆತ್ತನೆಯನ್ನು ನೋಡ್ಬೋದು. ಅದು ಸ್ವಲ್ಪ ಹಳತಾಗಿರೋದ್ರಿಂದ ಸ್ವಲ್ಪ ಮಸಕಾಗಿ ಕಾಣಬರುತ್ತೆ. ಇಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿ, ವಿಘ್ನೇಶ್ವರ ಹಾಗೂ ವೀರಭದ್ರೇಶ್ವರನ ಪುಟ್ಟದಾದ ಸುಂದರವಾದ ಮೂರ್ತಿಗಳನ್ನು ನೋಡ್ಬೋದು. ದ್ವಾರದ ಈ ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ, ದುರ್ಗಾ ಪರಮೇಶ್ವರಿ ಮತ್ತು ನಂದಿಯನ್ನು ಕೂಡ ನೀವು ಕಾಣಬಹುದು. ನಮಸ್ಕಾರ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಇಲ್ಲಿ 20 ವರ್ಷದಿಂದ ನಾನು ಅರ್ಚಕ ವೃತ್ತಿಗೆ ಸೇವೆ ಮಾಡ್ಕೊಂಬರ್ತಾ ಇದ್ದೀನಿ. ಇಲ್ಲಿ ಪ್ರತಿ ವರ್ಷ ವಿಶೇಷ ಸೇವೆ ನಡೀತಿರುತ್ತೆ. ಫಾಲ್ಗುಣ ಮಾಸದಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಅದೇ ಶಿವರಾತ್ರಿ, ಪ್ರತಿ ತಿಂಗಳು ಪ್ರದೋಷ ಪೂಜೆ ಮತ್ತು ಸಂಕಷ್ಟವತಿ ಮತ್ತು ಯುಗಾದಿ ಹಬ್ಬದ ನಂತರ ಚಿತ್ತಪೂರ್ಣಿಮೆ, ಇದು ಕೀಳ್ಸಮೆಗೆ ಸಂಬಂಧಪಟ್ಟಿದ್ದು. ಅದು ಸುಮಾರು ಜನ ಬಂದು ಇಲ್ಲಿ ಪೂಜೆ ಸೇವೆ ಮಾಡ್ತಾರೆ. ಕಾರ್ತಿಕ್ ಮಾಸದಲ್ಲೂ ಸಹ ವಿಶೇಷ ಪೂಜೆ ಕೈಂಕರ್ಯಗಳು ಇಲ್ಲಿ ನಡೆಯುತ್ತೆ. ನಿತ್ಯ ಮಹಾಭಿಷೇಕ ನಡೀತಾ ಇದೆ.
ಇಲ್ಲಿನ ಪೂಜೆ ಪ್ರಾರ್ಥನೆ ಕಾಲ ಬೆಳಗ್ಗೆ 7ವರೆಗೆ ಟೆಂಪಲ್ ದೇವಸ್ಥಾನ ಓಪನ್ ಆಗುತ್ತೆ. ಎಲ್ಲ ಮಹಾಮಂಗಳಾರತಿಯಾಗಿ ಬಲಿ ಪ್ರದಾನ ಆಗಿ ಪ್ರಸಾದ ವಿನಿಯೋಗ ಆಗಿ 1ವರೆಗೆ ಪೂಜೆ ಕ್ಲೋಸ್ ಆಗುತ್ತೆ, ಪೂಜೆ ಮುಗಿಯುತ್ತದೆ. ವಿಶೇಷ ದಿವಸಗಳು ಮಾತ್ರ ಸಾಯಂಕಾಲ ಪ್ರದೋಷ ಸಂಕಷ್ಟೋತಿಗಳಲ್ಲಿ ಸಾಯಂಕಾಲ ಸಹ ಸ್ವಾಮಿಗೆ ಅಭಿಷೇಕ ನಡೆಯುತ್ತದೆ. ಶನಿವಾರ ಬಂದರೆ 1ವರೆಗೆ, ಮಾಮೂಲಿ 1ವರೆಗೆ. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ, ಚಾಮರಾಜನಗರಕ್ಕೆ ಬರಬೇಕಾದ್ರೆ ಮೊದಲು ಮೈಸೂರಿಂದ ನಂಜನಗೂಡು ನಗರದಿಂದ ಇಲ್ಲಿ ಆಟೋ ವ್ಯವಸ್ಥೆಗಳಿವೆ. ಹರದನಹಳ್ಳಿ ಸ್ಟಾಪನ್ನು ನಿಲ್ಲಿಸ್ತಾರೆ. ಈ ಕಡೆ ತಮಿಳುನಾಡಿನಿಂದ ಬರ್ಬೋದು, ಅಲ್ಲಿ ಕೀಳು ಸಮೇತ ಬರ್ತಾರೆ. ಇಲ್ಲಿ ಬಸ್ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿಗೆ. ಬೆಂಗಳೂರು ಮೈಸೂರಿಗೆ ಬಂದೇ ಬರಬೇಕು. ಮೈಸೂರು ಬಂದು ನಂಜನಗೂಡು ಬಂದು ನಗರಕ್ಕೆ ಬಂದು ಇಲ್ಲಿಗೆ ಬರುವಂಥದ್ದು. ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಈಗ ನಾವು ಅಭಿಷೇಕ, ಪುಷ್ಪಾಲಂಕಾರ, ವಸ್ತ್ರಾಲಂಕಾರ ಹಾಗೂ ತದನಂತರ ಮಹಾಮಂಗಳಾರತಿಯನ್ನು ವೀಕ್ಷಿಸೋಣ. ಈಶಾನಂ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ಯೋಗ ಶಿವತಮೋರಥತಸ್ಯ ಮಾಜಯತೇಗಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ತತ್ಪುರುಷಮೂರ್ತಯೇ ನಮಃ. ಪ್ರಶಿದ್ಧೇನ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಅಘುರೇಭ್ಯೋ ತಗುರೇಭ್ಯೋ ಘೋರಘೋರತರೇಭ್ಯಃ ಮಧುಕ್ಷರಂತಿ ಸಿಂಧವಃ ಮಾಧ್ವಿನ್ನ ಸಂತೋಷದೀಃ ಮಧುರಕ್ತಮುದೋಷಧೀ ಮಧುಭಸ್ಮಾದ್ಯೌರತ್ವನಪಿತಾ. ಜ್ಯೇಷ್ಠಾಯೇ ನಮಃ ಶ್ರೇಷ್ಠಾಯೇ ನಮಃ ರುದ್ರಾಯೇ ನಮಃ ಕಾಲಾಯೇ ನಮಃ ಕಲವಿಕರಣಾಯೇ ನಮಃ ಬಲವಿಕರಣಾಯೇ ನಮಃ ಸದ್ಯೋಜಾತಮೂರ್ತಯೇ ನಮಃ ಶರ್ಕರಾ ಸಮಯಾಮಿ. ಶಂಕರಾಯ ನಮಃ ಯಸ್ಕರಾಯ ನಮಃ ಶಿವಾಯ ಶಿವತರಾಯ ನಮಃ ವೀರ್ಯಾಯ ಚ. ಈ ಲಿಂಗಕ್ಕೆ ಒಂದು ವಿಶೇಷ ದಿನಗಳಲ್ಲಿ ಸಪ್ತರ್ಷಿಗಳಿಂದ ಪೂಜೆ ಆಗುವ ಒಂದು ಐತಿಹ್ಯವೂ ನಡೆಯುತ್ತೆ. ಇದನ್ನು ಹಿಂದೆ ನಮ್ಮ ಪೂರ್ವಿಕರು ಅದನ್ನು ಕಂಡಿದ್ದಾರೆ, ಕೇಳಿದ್ದಾರೆ, ನೋಡಿದ್ದಾರೆ. ಅದನ್ನು ಸಪ್ತರ್ಷಿಗಳು ಬಂದು ಇಲ್ಲಿ ಒಂದು ಜಾಮದಲ್ಲಿ ಅಂದರೆ ಅಮಾವಾಸ್ಯೆಯ ಹಿಂದೆ ಅಥವಾ ಮುಂದೆ, ಇಲ್ಲಿ ಒಂದು ಜಾವದಲ್ಲಿ ಅಂದರೆ ಬೆಳಗಿನ ಒಂದು ಉಷಾ ಕಾಲದಲ್ಲ ಬ್ರಾಹ್ಮಿ ಮುಹೂರ್ತದ ಆ ದೇವಿಲಿಂಗೇಶ್ವರನಿಗೆ ಪೂಜೆ ಸಲ್ಲಿಸಿ ಹೋಗುವ ಇದನ್ನು ಇಲ್ಲಿ ಘಂಟಾನಾದ ಆಗೋದು, ಆ ಕಾಲದಲ್ಲಿ ಘಂಟಾನಾದ ಆಗುವುದು, ವೇದಮಂತ್ರಗಳ ಘೋಷಣೆ ಆಗೋದು, ಇದನ್ನು ಕೇಳಿದ ಹಲವಾರು ಹಿರಿಯರು ನಮ್ಮ ನಡುವೆ ಈಗಲೂ ಇದ್ದಾರೆ. ಅದು ಒಂದು ಸಪ್ತರ್ಷಿಗಳಿಂದ ಪೂಜಿಸಲ್ಪಡುವ ಶಿವಲಿಂಗ ನಮ್ಮ ಇದು ಕಾಶಿಯಲ್ಲಿ ನೀವು ಸಪ್ತರ್ಷಿಗಳ ಪೂಜೆ ಅಂತ ನಡೆಯುತ್ತೆ. ಆದರೆ ಸಾಕ್ಷಾತ್ ಸಪ್ತರ್ಷಿಗಳೇ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಈ ದೇವಲಿಂಗೇಶ್ವರನಿಗೆ. ಅದು ಯಾರು ಕಣ್ಣಿಗೂ ಕಾಣಲ್ಲ, ಅದೇ ಕಿವಿಯಲ್ಲಿ ಕೇಳಿರೋರಿದ್ದಾರೆ. ಇಲ್ಲಿ ಈ ಸುತ್ತಮುತ್ತ ಜನ ಒಂದು ಜಾಮದಲ್ಲಿ ಘಂಟಾನಾದ ಆಗಿರೋದನ್ನು ಕೇಳುವ ಒಂದು ಐತಿಹ್ಯ ನಡೆಯುತ್ತೆ ಇಲ್ಲಿ. ನಾರಾಯಣ ನಮಃ ಇಂದ್ರಾಣಾಯ ನಮಃ ಚಾಮುಂಡಾಯ ನಮಃ ಉತ್ತಮಾತೃಭ್ಯೋ ನಮಃ ಮಹಾಕಾಳಿ ಮಹಾರತ್ನಾತೃಪ್ತಿನೇ ನಮಃ ಇಚ್ಛಾಶಕ್ತಿಯೇ ನಮಃ. ದೇವಾಯ ನಮಃ ದೇವಾಯ ನಮಃ ನಮಃ ಹರೇ ನಮಃ ಹರಾಯ ನಮಃ ಹರಾಯ ನಮಃ ಭರಣ್ಯಕ್ತಾಯ ನಮಃ ಸಹಸ್ರಾಕ್ಷಾಯ ನಮಃ ಸಹಸ್ರದೇ ಭಗವದ್ಗೀತಾಯ ಅನಂತಾಯ ನಮಃ ಪರಮೇಶ್ವರಾಯ ಶ್ರೀರಾಮಾಶ್ರಮ ಭಗವೇ ಶ್ರೀಲಿಂಗೇಶ್ವರ ಸ್ವಾಮಿಂತಾಭ್ಯೋ ನಾರ್ಯಸ್ತೋತ್ತರ ಸದಾ ಪೂಜಾ ಸಮರ್ಪಯಾಮಿ. ಹಿರಣ್ಯಮಾಸಂ ಪೂರ್ಣಂ ದದಾತಿ ಸುವರವ್ಯಾಧಾನೀತೆ ಕದಾ ಬ್ರಹ್ಮಣ ಉಪಹರತೆ ಏತದೈವ ಇದಮಾಯತ್ತೆ ದದಾತಿ. ಈಗ ಪೂಜಾ ಕಾರ್ಯಗಳೆಲ್ಲ ಸಂಪನ್ನವಾದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ. ನಮ್ಮ ಅರ್ಚಕರಾದ ಶ್ರೀಮಾನ್ ವೇಣುಗೋಪಾಲ್ರವರು ಈಗ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಪ್ರತಿದಿನದ ಪೂಜೆಯ ನಂತರ ಇಲ್ಲಿ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಜಾಸ್ತಿ ಜನ ಬಂದರೂ ಇರುತ್ತೆ. ಜಾಸ್ತಿ ಮಿನಿಮಮ್ 20 ಮೆಂಬರ್ಸ್. ಜಾಸ್ತಿ ನೀವು ಫೋನ್ ಮಾಡಿ ಹೇಳಿದ್ರೆ ಎಷ್ಟು ಜನ ಜಾಸ್ತಿ ಬರ್ತಾ ಇದ್ದೀವಿ, ಬೇರೆ ಕೆಲವು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಸ್ತಾರೆ. ಇಲ್ಲಿ ನೀವು ನೋಡ್ಬೋದು, ಈ ಬಿಲ್ಲುಪತ್ರೆ ಮರಕ್ಕೆ ಹೊಂದಿಕೊಂಡಂತೆಯೇ ಒಂದು ಶುದ್ಧ ಕುಡಿಯುವ ನೀರಿನ ಘಟಕನ ಈ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬರೋರು ದೇವರ ಭಕ್ತಿ ಒಂದೇ ಸಾಲದೆ ಉತ್ತಮವಾದ ಶುದ್ಧ ನೀರನ್ನು ಕುಡಿಯಬೇಕು, ದೇವಸ್ಥಾನಕ್ಕೂ ಉಪಯೋಗ ಆಗಬೇಕು, ಎರಡೂ ದೃಷ್ಟಿಯಿಂದ ಇಟ್ಕೊಂಡು ಇದನ್ನು ಮಾಡಿದ್ದಾರೆ.
ಇದೊಂದು ಬಹು ಉತ್ತಮವಾದ ಕೆಲಸ ನಡೆದಿದೆ ಅಂತಲೇ ಹೇಳ್ಬೋದು. ಚಾಮರಾಜನಗರಕ್ಕೆ ಮೈಸೂರಿನಿಂದ ಹಾಗೂ ಬೆಂಗಳೂರಿನಿಂದ ರೈಲು ಸೌಲಭ್ಯ ಇದೆ. ಅಲ್ಲಿಂದ ಬಸ್ಸು ಅಥವಾ ಯಾವುದೇ ವ್ಯಾನ್ ಮುಖಾಂತರ ಇಲ್ಲಿಗೆ ತಲುಪಬಹುದು. ಈ ಕಂಬಕ್ಕೆ ಆಧಾರವಾಗಿ ಒಂದು ಕಟ್ಟೆಯನ್ನು ಕೂಡ ಕಟ್ಟಿದ್ದಾರೆ, ನೀವು ಗುರುತಿಸ್ಬೋದು. ಆದರೆ ಇವತ್ತೊಂದು ದಿವಸ ಏನಾಗಿದೆ ಅಂತಂದರೆ, ಜನಗಳು ಸಾಯಂಕಾಲ ಆದ ತಕ್ಷಣ ಏನು ಅಂದರೆ ಇದು ಹರಟೆ ಕಟ್ಟೆ ಆಗೋ ಚಾನ್ಸ್ ಇದೆ ಅಂತ ಹೇಳಿ ಎಲ್ಲ ಊರು ಪುರೋಹಿತರು ಹೇಳ್ತಾರೆ ನಮಗೆ. ನೋಡಿ, ಇಲ್ಲಿ ಬಿದ್ದಿರೋಂಥ ವೀರಗಲ್ಲು ಮತ್ತು ಕಂಬಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಅಂದರೆ, ನೀವು ಇಲ್ಲಿಂದ ಬಂದರೆ ಮುಂದೆ ನೋಡ್ಬೋದು. ನೀವು ಕುಡಿದು ಬಿಸಾಕಿರೋಂಥ ಬೀರ್ ಬಾಟ್ಲುಗಳು, ಕಸಗಳು, ಪ್ಲಾಸ್ಟಿಕ್ಗಳು, ಇದು ಇವತ್ತು ಈ ದೇವಸ್ಥಾನದ ಪರಿಸ್ಥಿತಿ. ಎಷ್ಟು ಕಷ್ಟಪಟ್ಟು ಕೆತ್ತಿದ್ದಾರೆ ಇದನ್ನು, ಅವರ ಪರಿಶ್ರಮ ಏನು, ಆ ಕಲಾವಿದರು, ಶಿಲ್ಪ ಕಲಾವಿದರು ಏನು ಕೆತ್ತನೆ ಕೆಲಸ ಮಾಡಿದ್ದಾರೆ, ಅವರ ಪರಿಶ್ರಮ ಎಲ್ಲ ಅರ್ಥ ಆಗಬೇಕು ಅಂತ ಏನಾದರೂ ಇದ್ದರೆ ಇವತ್ತಿನ ದಿವಸ ಇದು ಮೊದಲು ಎಲ್ಲಿತ್ತೋ ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆಯಾಗಬೇಕು. ಒಂದು ಉತ್ತಮವಾದ ಪ್ರವಾಸಿ ತಾಣವಾಗಬೇಕಾಗಿದ್ದಂತಹ ಈ ದೇವಸ್ಥಾನ ಇವತ್ತು ಇಷ್ಟೊಂದು ಅವಕೃಪೆಗೆ ಒಳಗಾಗಿರೋದು ಮಾತ್ರ ತುಂಬ ಬೇಸರದ ಸಂಗತಿ. ನೋಡಿ, ಇವತ್ತು ಸ್ವಚ್ಛ ಭಾರತ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ನಾವು ಎಲ್ಲದನ್ನೂ ಸ್ವಚ್ಛವಾಗಿಡಬೇಕು ಅಂತ ಅನ್ನೋದು ಜನರಲ್ಲೇ ಬರದೇ ಇದ್ದರೆ ಭಾವನೆ, ಅದು ಈ ಮಟ್ಟ ತಲುಪತ್ತೆ ಅನ್ನೋದಕ್ಕೆ ಸಾಕ್ಷಿ. ಇದು ಜನರ ಅರಿವಿಗೆ ಬರಬೇಕು ಅನ್ನೋದು ಈ ವಿಡಿಯೋ ಮಾಡೋ ಒಂದು ಉದ್ದೇಶ ಕೂಡ. ನಾವು ನಮ್ಮ ಪರಿಸರ, ನಮ್ಮ ಜನ, ನಮ್ಮ ಪುರಾತನ ಇತಿಹಾಸ ಪ್ರಸಿದ್ಧವಾದ ಸ್ಥಳಗಳನ್ನು ಜತನದಿಂದ ಕಾಯ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅನ್ಯಥಾ ಏನೂ ಇಲ್ಲ ಇದರಲ್ಲಿ. ನಮಗೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಭಾಳಷ್ಟು ಸಹಾಯ ಮಾಡಿದವರು ಪವನ್ ಮತ್ತು ಮಾದೇಶ. ಇವರು ಇದೇ ಊರಿನವರು, ಇದೇ ಊರು ಹರದನಹಳ್ಳಿಯವರು. ಪವನ್ PUC ಓದ್ಕೊಂಡು ಬಿಡುವಿನ ಸಮಯದಲ್ಲಿ ದೇವರ ಸೇವೆ ಅಂದ್ಕೊಂಡು ಈ ದೇವಾಲಯದಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಶಿವಣ್ಣವ್ರ ಜೊತೆ ಕೈ ಜೋಡಿಸಿ ಇಲ್ಲಿನೆಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೊತಾ ಇದ್ದಾರೆ. ಇವರಿಗೂ ಕೂಡ ನಾನು ಎಲ್ಲ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.